ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ 2025ರ ನೆಟ್ ಪ್ರಶ್ನೆ ಪತ್ರಿಕೆ ಕುರಿತು ಚರ್ಚೆ ಮಾಡುತ್ತಿದ್ದೇನೆ. ಇಲ್ಲಿ ನಾನು ಕೇವಲ ಗದ್ಯ ಭಾಗವನ್ನು ತೆಗೆದುಕೊಂಡಿದ್ದೇನೆ ಚರ್ಚೆಗಾಗಿ. ಈ ಗದ್ಯ ಭಾಗವು ಶಿವಕೋಟಾಚಾರ್ಯರು ಬರೆದ ವಡ್ಡಾರದನೆ ಕಥೆಯ 10ನೇ ಕಥೆಯಾಗಿದೆ. ವೃಷಭಸೇನ ಭಟಾರರ್ ಎಂಬ ಕಥೆಯಾಗಿದೆ. ಈ ಗದ್ಯ ಭಾಗವನ್ನು ನಾನು ಪ್ರಾರಂಭ ಮಾಡುತ್ತೇನೆ. ಗದ್ಯ ಭಾಗ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಈ ಗದ್ಯ ಸಾರಾಂಶದ ಮೂಲವನ್ನು ಹೇಳ್ತೀನಿ ನಾನು. ಇಲ್ಲಿ ಜಂಬೂದ್ವೀಪದ ಭರತ ಕ್ಷೇತ್ರದಲ್ಲಿ ನಾಡು ಇದೆ, ಒಂದು ಯಾವುದಿದೆ, ಅವಂತಿ ಎಂಬ ನಾಡಿದೆ. ಪಟ್ಟಣ ಇದೆ, ಪಟ್ಟಣ ಯಾವುದಿದೆ, ಉಜ್ಜಯಿನಿ ಎಂಬ ಪಟ್ಟಣ ಇದೆ. ಅಲ್ಲಿ ರಾಜ ಇದ್ದಾನೆ. ರಾಜ ಯಾರಿದ್ದಾನೆ, ಪ್ರದ್ಯೋತನೆಂಬ ರಾಜ ಇದ್ದಾನೆ. ರಾಣಿ ಇದ್ದಾಳೆ. ರಾಣಿ ಯಾರಿದ್ದಾಳೆ ಅಂದರೆ ಜ್ಯೋತಿರ್ಮಾಲಿ ಎಂಬ ರಾಣಿ ಇದ್ದಾಳೆ. ಮತ್ತಿಲ್ಲಿ ಅರಣ್ಯ ಇದೆ, ಒಂದು ದಂಡಕ ಅರಣ್ಯ ಇದೆ. ದಂಡಕ ಅರಣ್ಯದಲ್ಲಿ ಇಲ್ಲಿ ಒಂದು ಪ್ರಸಂಗ ಬರುತ್ತೆ. ಪ್ರದ್ಯುಮ್ನ ರಾಜ ಏನ್ ಮಾಡ್ತಾನೆ, ಕಾಡಾನೆಯನ್ನು ಅಟ್ಟಿಸಿಕೊಂಡು ಹೋದಾಗ ಅಲ್ಲಿ ಒಂದು ಹಳ್ಳಿಗೆ ಹೋಗ್ತಾನೆ. ಹಳ್ಳಿಗೆ ಹೋದಾಗ ಅಲ್ಲಿ ಒಂದು ಬಾವಿ ಹತ್ರ ಕುಳಿತಾಗ ಅಲ್ಲಿ ಜೀನದತ್ತೆ ಪರಿಚಯ ಆಗ್ತಾಳೆ. ಜೀನದತ್ತೆಯ ತಂದೆ ತಾಯಿ ಜೀನವಾದಿಕ ಮತ್ತು ಜೀನಮತಿ ಇವರ ಅನುಮತಿಯ ಮೇರೆಗೆ ಏನ್ ಮಾಡ್ತಾನೆ, ಜೀನದತ್ತೆಯನ್ನು ಪ್ರದ್ಯುಮ್ನ ರಾಜ ಏನ್ ಮಾಡ್ತಾನೆ, ಮದುವೆ ಮಾಡ್ಕೋತಾನೆ. ಮದುವೆ ಮಾಡ್ಕೊಂಡ್ಮೇಲೆ ಅಲ್ಲಿ ತನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ್ಮೇಲೆ ಹೀಗೆ ಸ್ವಲ್ಪ ದಿವಸ ಕಳೆಯುತ್ತೆ. ಅಲ್ಲಿ ಒಂದು ದಿವಸ ಅವರಿಗೆ ಒಂದು ಮನಸ್ತಾಪ ಆಗುತ್ತೆ. ಮನಸ್ತಾಪ ಆದಾಗ ಜೀನದತ್ತೆ ರಾಜನ ಮೇಲೆ ಕೋಪಗೊಂಡು ಮತ್ತೊಂದು ಅರಮನೆಗೆ ಹೋಗ್ತಾಳೆ. ಆಗ ರಾಜ ಏನ್ ಮಾಡ್ತಾನೆ, ಈ ಕೋಪಗೊಳ್ಳೋದು ನನ್ನ ಕಡೆ ನಡೆಯೋದಿಲ್ಲ ಅಂತಂದು ಏನ್ ಮಾಡ್ತಾನೆ, ಅವನಿಗೆ ನಿರ್ಜನವಾದ ಅರಣ್ಯದಲ್ಲಿ ಬಿಟ್ಟು ಬರ್ರಿ ಅಂತ ಸೇವಕರಿಗೆ ಹೇಳ್ತಾನೆ. ಸೇವಕರು ಹಾಗೆ ಹೋಗಿ ನಿರ್ಜನವಾದ ಒಂದು ಸ್ಮಶಾನದಲ್ಲಿ, ಕಾಡಿನಲ್ಲಿ ಇರ್ತಕ್ಕಂಥ ಸ್ಮಶಾನದಲ್ಲಿ ಬಿಟ್ಟು ಬರ್ತಾರೆ. ಬಿಟ್ಟು ಬಂದಾಗ ಇಲ್ಲಿ ಏನಾಗುತ್ತೆ, ಆಮೇಲೆ ಇಲ್ಲಿ ಒಂದ್ ದಿವಸ ಅವನಿಗೆ ಕನಸಿನಲ್ಲಿ ಪ್ರದ್ಯುಮ್ನ ರಾಜನಿಗೆ ಒಂದು ಬಿಳಿ ಎತ್ತು ಕಾಣಿಸ್ಕೊಳ್ಳುತ್ತೆ. ಬಿಳಿ ಎತ್ತು ಕಾಣಿಸ್ಕೊಂಡಾಗ ಅಲ್ಲಿರ್ತಕ್ಕಂಥ ಮಂತ್ರಿಗೆ ಕೇಳ್ತಾನೆ, ನನಗೆ ಈಗ ಬಿಳಿ ಎತ್ತು ಕಾಣಿಸ್ಕೊಳ್ಳೋದು ಒಂದು ಕನಸು ಬಿದ್ದಿದೆ ಅಂದಾಗ ಆ ಮಂತ್ರಿ ಹೇಳ್ತಾನೆ, ರಾಜರೇ ನಿಮ್ಗೆ ಒಂದು ಗಂಡು ಮಗು ಜನನವಾಗಿದೆ ಅದಕ್ಕೆ ನಿಮ್ಗೆ ಆ ಕನಸು ಬಿದ್ದಿದೆ ಅಂತ ಹೇಳ್ತಾರೆ. ಹೇಳಿದಾಗ ಅಲ್ಲಿ ಅರಮನೆಯಲ್ಲಿ ಎಲ್ಲರಿಗೆ ಕೇಳಲು ಸೇವಕರಿಗೆ ಕಳಿಸ್ತಾನೆ. ಅಲ್ಲಿ ಅರಮನೆಯಲ್ಲಿ ಯಾರಿಗೂ ರಾಣಿಯಾಗೂ ಮಗು ಜನನವೂ ಆಗಿರಲಿಲ್ಲ. ಆಗ ಇಲ್ಲಿ ನಿರ್ಜನವಾದ ಪ್ರದೇಶದಲ್ಲಿ ಬಿಟ್ಟು ಬಂದಿರ್ತಾರಲ್ಲ, ಆ ಜೀನದತ್ತೆ ರಾಣಿ ಹತ್ರ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಅವಳು ಒಂದು ಗಂಡು ಮಗನಿಗೆ ಜನನ ನೀಡಿದಾಗ ಅವಳನ್ನು ಕರ್ಕೊಂಡು ಬರ್ತಾರೆ. ರಾಜರೇ ನಿಮ್ಗೆ ಜೀನದತ್ತೆ ರಾಣಿಯಲ್ಲಿ ಒಂದು ಗಂಡು ಮಗು ಜನನವಾಗಿದೆ ಅಂತ ಹೇಳ್ತಾರೆ. ಆ ರಾಣಿಯನ್ನು ಸತ್ಕಾರ ಮಾಡಿ ಕರ್ಕೊಂಡು ಬಂದು ಮತ್ತೆ ಅರಮನೆಯಲ್ಲಿ ಇರ್ತಾರೆ. ಅದಾದ್ಮೇಲೆ ಮುಂದಿನ ಪ್ರಸಂಗ ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ಈ ಗದ್ಯ ಭಾಗವನ್ನು ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ್ಮೇಲೆ 8 ವರ್ಷ ಆಗುತ್ತೆ ಆ ಮಗುವಿಗೆ ಕರ್ಕೊಂಡು ಬಂದ್ಮೇಲೆ ರಾಜನ್ಗೆ ಕನಸಿನಲ್ಲಿ ಬಿಳಿ ಎತ್ತು ಬಂದಿದ್ರಿಂದ ಆ ಮಗುವಿಗೆ ಏನ್ ಮಾಡ್ತಾರೆ, ವೃಷಭಸೇನ ಅಂತ ಹೆಸರು ಇಡ್ತಾರೆ. ಆ ಮಗು 8 ವರ್ಷ ಆದ್ಮೇಲೆ ತಂದೆ ಪಟ್ಟ ಕಟ್ತೀನಿ ಅಂತ ಹೇಳ್ತಾನೆ. ಅಲ್ಲೇ ಆ ಪಟ್ಟ ಕಟ್ಟುವ ಸಂದರ್ಭವನ್ನು ಕುರಿತು ಗದ್ಯ ಭಾಗವನ್ನು ಒಳಗೊಂಡಿದೆ. ಈಗ ನಾನು ಗದ್ಯ ಭಾಗವನ್ನು ಪ್ರಾರಂಭ ಮಾಡುತ್ತೇನೆ. ಇಲ್ಲಿ ಕನಸಿನೋಳ್ ವೃಷಭನಂ ಕಂಡುದ್ದರಿಂದ, ಕನಸಿನಲ್ಲಿ ವೃಷಭನನ್ನು ನೋಡ್ತಾನೆ ರಾಜ, ಅಂದ್ರೆ ಈ ಒಂದು ಬಿಳಿ ಎತ್ತನ ಕಾಣ್ತಾನೆ. ಕೂಸಿಂಗಿ ವೃಷಭಸೇನೆಂದು ಹೆಸರನ್ನಿಟ್ಟ, ಕೂಸಿಂಗಿ ಏನ್ ಮಾಡ್ತಾನೆ, ಇಲ್ಲಿ ವೃಷಭಸೇನ ಅಂತಂದು ಇಲ್ಲಿ ಏನ್ ಮಾಡ್ತಾನೆ, ಹೆಸರನ್ನು ಇಡ್ತಾನೆ. ಹೆಸರನ್ನಿಟ್ಟ ನರಸಿಯಂ ದಾನ ಸನ್ಮಾನಾದಿಗಳಿಂ ಪೂಜಿಸಿ ಅಂದ್ರೆ ದಾನವನ್ನು ನೀಡಿ ಸನ್ಮಾನವನ್ನು ಮಾಡಿ ಅರಸಿಯನ್ನು ಕೂಡ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ವಿಷಯ ಕಾಮ ಭೋಗಗಳನ್ನು ಅನುಭವಿಸುತ್ತಾ ಮಿರೆ, ಅಂದ್ರೆ ಹೀಗೆ ಸ್ವಲ್ಪ ದಿನಗಳ ಕಾಲ ಕಳೆಯುತ್ತೆ. ವೃಷಭಸೇನ ಕುಮಾರನಂ 8 ವರ್ಷ, ಅಂದ್ರೆ ಇಲ್ಲಿ 8 ವರ್ಷ ಆಗುತ್ತೆ ವೃಷಭಸೇನ ಕುಮಾರನಿಗೆ. ವರ್ಷದ ಪ್ರಾಯದತ್ತನಾಗಿರ್ಪ ಒಂದು ದಿವಸ ಏನ್ ಮಾಡ್ತಾನೆ, ಮರಸಂ ಅಂದ್ರೆ ಅರಸಂ ತಪಂಬಡುವ ಬಗೆಯಂ ವೃಷಭಸೇನ ಕುಮಾರಗಿಂತೆಂದನು. ಇಲ್ಲಿ ಏನ್ ಮಾಡ್ತಾನೆ, ಅರಸನ್ ಮಾಡ್ತಾನೆ, ನಾನು ತಪಸ್ಸಿಗೆ ಹೋಗ್ತೇನೆ ಅಂತಂದು ಹೇಳ್ತಾನೆ. ತಂದೆಗೆ ಹೇಳ್ತಾನೆ, ಮಗನೇ ನಿನಗೆ ಪಟ್ಟಂಗಟ್ಟಲ್, ಅಂದ್ರೆ ಇಲ್ಲಿ ಏನ್ ಮಾಡ್ತಾನೆ, ನನಗೆ ಪಟ್ಟ ಕಟ್ತೀನಿ ಅಂತಂದು ಇಲ್ಲಿ ಹೇಳ್ತಾನೆ.
ಮಗನೇ ನಿನಗೆ ನಾನು ಪಟ್ಟಂಗಟ್ಟಲ್ ಪಟ್ಟವನ್ನು ಕಟ್ತೀನಿ ಅಂತಂದು ಹೇಳ್ತಾನೆ. ಬಗೆದೆಪ್ಪನೆಂದೊಡತ್ತೆ ಅಂದ್ರೆ ನಿಮ್ಗ ಪಟ್ಟ ಕಟ್ತೀನಿ ಅಂತಂದು ಹೇಳ್ತಾನೆ. ರಾಜ್ಯ ಪಟ್ಟಂಗಟ್ಟಿಪಿರೋ ಮೋಕ್ಷ ಪಟ್ಟಂಗಟ್ಟಿಪಿರೋ. ಇಲ್ಲೇನ್ ಮಾಡ್ತಾನೆ, ಮಗ ಕೇಳ್ತಾನೆ, ನೀವು ನನಗೆ ರಾಜ್ಯ ಪಟ್ಟವನ್ನು ಕಟ್ತೀರೋ ಅಥವಾ ಮೋಕ್ಷ ಪಟ್ಟವನ್ನು ಕಟ್ತೀರೋ ಅಂತಂದು ಕೇಳ್ತಾನೆ. ಕೇಳಿದಾಗ ಎಂದು ತಂದೆಯಂ ಬೆಸಗೊಂಡಡೆ, ಮಗನೇ ನಿನಗೆ ಮನುಷ್ಯರಾಜ ಪಟ್ಟಂಗ್ ಗಟ್ಟಿನಪ್ಪಂದಂಬನ್ ಅಂದ್ರೆ ಮನುಷ್ಯರಾಜ ಪಟ್ಟವನ್ನು ಕಟ್ತೀನಪ್ಪ ಅಂತಂದು ಹೇಳ್ತಾನೆ. ಆಗ ದೇವ ರಾಜ ಪಟ್ಟ ಬಂದಮಂ ಮೋಕ್ಷ ಸುಖರಾಜ ಪಟ್ಟ ಬಂದಮಂ ಮೆಂತೆನೆ ಅಂದ್ರೆ ರಾಜ್ಯ ಪಟ್ಟ ಮಗ ಸುಖರಾಜ ಪಟ್ಟ ಬಂದ ಅಂದ್ರೆ ಏನು, ಅದು ಹೇಗಿರ್ತದ ಅಂತ ಕೇಳ್ತಾನೆ. ಇಲ್ಲಿ ಮತ್ತೆ ರಾಜ ಹೇಳ್ತಾನೆ, ಮೋಕ್ಷ ಸುಖರಾಜ ಪಟ್ಟಂ ತಪಂಗೈಯಂಗ್ ಕಟ್ಟುವೆವು. ಅಂದ್ರೆ ಇಲ್ಲಿ ಮೋಕ್ಷ ಪಟ್ಟವನ್ನು ಯಾರಿಗೆ ಕಟ್ತಾರೆ ಅಂದ್ರೆ ಇಲ್ಲಿ ತಪಸ್ವಿಗಳಿಗೆ ಕಟ್ತಾರೆ ಇಲ್ಲಿ ಅಂತಂದು ಹೇಳ್ತಾರೆ ಇಲ್ಲಿ. ಆಗ ತಪ್ಪೊಡೆ ಎಂದೊಡಪ್ಪಡೆ ಮನುಷ್ಯರಾಜ ಪಟ್ಟಮನ್ನು ಅಲ್ಲೇ. ಆಗ ಕುಮಾರ ಏನ್ ಮಾಡ್ತಾನೆ, ವೃಷಭ ಕುಮಾರ, ನನಗಿಲ್ಲಿ ಮನುಷ್ಯರಾಜ ಪಟ್ಟವಲ್ಲ ಅಂತಂದು ಹೇಳ್ಬಿಡ್ತಾನೆ. ಮೋಕ್ಷರಾಜ ಪಟ್ಟಂ ಗಟ್ಟೆಂಬೆಂದು, ನನಗೆ ಮೋಕ್ಷರಾಜ ಪಟ್ಟನ್ ಕಟ್ಟ ಅಂತಂದು ಇಲ್ಲಿ ಹೇಳ್ತಾರೆ. ನುಡಿದಳ ಅರಸನೆಂದಂ. ಆಗ ಮತ್ತೆ ಅರಸ ಹೇಳ್ತೇನೆ, ಮಗನೇ ನೀನಿನ್ನು ಕೂಸೆ, ನೀನಿನ್ನು ಚಿಕ್ಕ ಮಗ ಆಗಿದ್ದಿ, ನಿನ್ಗೆ ನಾನು ರಾಜಪಟ್ಟವನ್ನು ಕಟ್ತೀನಿ, ಮೋಕ್ಷ ಪಟ್ಟ ಬೇಡ ಅಂತಂದು ಇಲ್ಲಿ ಹೇಳುವ ಸನ್ನಿವೇಶನ ನಾವಿಲ್ಲಿ ನೋಡ್ತೀವಿ. ಈಗ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ವೃಷಭಸೇನ ತನಗೆ ಯಾವ ಪಟ್ಟವನ್ನು ಕಟ್ಟಲು ಕೇಳಿಕೊಂಡನು? ವೃಷಭಸೇನನು ತನಗೆ ಯಾವ ಕಟ್ಟಲು ಕೇಳಿಕೊಂಡನು? ಮೋಕ್ಷ ರಾಜ ಪಟ್ಟವನ್ನು ಕಟ್ಟಲು ಕೇಳಿಕೊಂಡನು. ಇಲ್ಲಿದೆ ನೋಡಿ, ಮೋಕ್ಷರಾಜ ಪಟ್ಟಂ. ಮೋಕ್ಷರಾಜ ಪಟ್ಟವನ್ನು ಕಟ್ಟಲು ಕೇಳಿಕೊಂಡನು. ಇಲ್ಲಿದೆ ನೋಡಿ, ಮೋಕ್ಷರಾಜ ಪಟ್ಟವನ್ನು. ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಬಂದಾಗ, ಮೋಕ್ಷ ರಾಜ್ಯವನ್ನು ಕಟ್ಟಲು ಕೇಳಿದ ಮಗನಿಗೆ ತಂದೆ ಏನಂದನು? ತಂದೆ ಏನ್ ಹೇಳ್ತಾನೆ, ನೀನೇನು ಕೂಸೆ, ಮಗನೇ ನೀನೇನು ಕೂಸಿದ್ಯಾ ಅಂತಂದು ಇಲ್ಲಿ ತಂದೆ ಹೇಳ್ತಾನೆ. ನೀನು ಚಿಕ್ಕ ಮಗು ಇದೆಯಪ್ಪ, ನೀನು ಸಣ್ಣ ಇದ್ದಿ, ನಿನ್ಗೆ ಇದು ತಪಸ್ಸುಗಳು ಕಟ್ಟುವಂತ ಪಟ್ಟ ಬೇಡ ಅಂತಂದು ಇಲ್ಲಿ ತಂದೆ ಹೇಳಿರೋದನ್ನ ನಾವು ನೋಡ್ತೀವಿ. ವೃಷಭಸೇನನಿಗೆ ಪಟ್ಟ ಕಟ್ಟಲು ಬಯಸಿದಾಗ ಆತನ ವಯಸ್ಸೆಷ್ಟು? ಆತನಿಗೆ ಎಷ್ಟು? 8 ವರ್ಷ ಆಗಿತ್ತು. ಇಲ್ಲಿದೆ ನೋಡಿ, 8 ವರ್ಷ. ವೃಷಭಸೇನನಿಗೆ 8 ವರ್ಷ ಇದ್ದಾಗಲೇ ತಂದೆ ರಾಜ್ಯ ಪಟ್ಟನ ಕಟ್ಬೇಕು ಅನ್ಕೋತೀನಿ. ಮಗ ಹೇಳ್ತಾನೆ, ನನಗೆ ರಾಜ್ಯ ಪಟ್ಟ ಬೇಡ, 8 ವರ್ಷಕ್ಕೆ ಅವನು ಮೋಕ್ಷ ಪಡೆಯುವಂತ ತಪಸ್ಸುಗಳು ಕಟ್ಟುವಂತ ಪಟ್ಟ ಕಟ್ಟಂತೆ ಅಂತ ಹೇಳೋದನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ 144ನೇ ಪ್ರಶ್ನೆ. ವೃಷಭಸೇನನಿಗೆ ಪಟ್ಟ ಕಟ್ಟುವುದಾಗಿ ಹೇಳಿದವರು ಯಾರು? ತಂದೆ ಏನ್ ಮಾಡ್ತಾರೆ, ಮಗನೇ ನಿನಗೆ ಪಟ್ಟಂ ಕಟ್ಟಲ್ ಅಂತ ಹೇಳ್ತಾರೆ. ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ 145ನೇ ಪ್ರಶ್ನೆ. ರಾಜನು ಮೋಕ್ಷ ಸುಖದ ರಾಜ್ಯ ಪಟ್ಟವನ್ನು ಯಾರಿಗೆ ಕಟ್ಟಲಾಗುತ್ತದೆ ಎಂದು ಹೇಳಿದನು? ತಪಸ್ವಿಗಳಿಗೆ. ಇಲ್ಲಿದೆ ನೋಡಿ, ಮೋಕ್ಷ ರಾಜ ಪಟ್ಟಂಗಂ ಮೋಕ್ಷ ಸುಖ ರಾಜ ಪಟ್ಟಂ ತಪಂಗೈಯಂ ಕಟ್ಟುವುದೆಂದಡೆ. ಇಲ್ಲಿ ತಪಸ್ವಿಗಳಿಗೆ ಕಟ್ತಾರಂತಂದ ಹೇಳೋದನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲಿ 141ರಿಂದ 145 ಪ್ರಶ್ನೆಗಳು ಉತ್ತರಗಳನ್ನು ಚರ್ಚೆ ಮಾಡಲಾಯಿತು. ಇಲ್ಲಿಗೆ ನನ್ನ ಈ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.